ವಾಹಿನಿಯ ದೀಪಾವಳಿ ವರ್ಷಫಲದ ಬಗ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇಷ್ಟೊತ್ತು ಹಲವು ರಾಶಿಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ವೃಶ್ಚಿಕ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಗುರು ಬಲದಿಂದಾಗಿ ದಿಢೀರ್ ಜಾಕ್ಪಾಟ್ ಹೊಡೆಯುವಂಥ ಯೋಗ ಇದೆ, ಉದ್ಯೋಗ ಬದಲಾವಣೆ ಯೋಗ ಇದೆ. ಆದರೆ ಕೆಲವು ವಿಚಾರಗಳಲ್ಲಿ ಅತ್ಯಂತ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳುವಂಥ ಅನಿವಾರ್ಯತೆ ಕೂಡ ಇದೆ. ಆರ್ಥಿಕ ವಿಚಾರಕ್ಕೆ ಬಂದರೆ ಎಲ್ಲೆಲ್ಲಿ ಬಡ್ಡಿ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ಗಳಲ್ಲಿ ಖಂಡಿತವಾಗಿ ನಿಮಗೆ ಲಾಭ ಆಗುತ್ತೆ. ಯಾರಿಗಾದರೂ ಬಡ್ಡಿಗೆ ದುಡ್ಡು ಕೊಟ್ಬಿಟ್ರೆ ನೀಟಾಗಿ ವಾಪಸ್ ಕೊಡ್ತಾರೆ. ಯಾವುದೇ ಟೆನ್ಷನ್ ಇಲ್ಲದೆ ನಿಮಗೆ ಹೋಗಿ ರಿಸೀವ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಅವರೇ ನಿಮ್ಮ ಮನೆಗೆ ಬಂದು ದುಡ್ಡು ಕೊಡುವಂತಹ ಯೋಗ ಈ ಬಾರಿ ಗುರುವಿನಿಂದ ಒಂದು ಬರುತ್ತೆ. ಆದರೂ ಕೂಡ ಬಡ್ಡಿ ವ್ಯವಹಾರ ಅನ್ನೋದು ಬಹಳ ರಿಸ್ಕು, ಹುಷಾರಾಗಿರಿ. ಇನ್ನು ಆರ್ಥಿಕವಾದ ವಿಚಾರಕ್ಕೆ ಬಂದರೆ ನೀವು ಖಂಡಿತವಾಗಿಯೂ ಈ ಬಾರಿ ಕಳೆದ ವರ್ಷ ಏನು ನಷ್ಟ ಅನುಭವಿಸಿದ್ರು ಆ ನಷ್ಟಕ್ಕೆ ಡಬಲ್ ಲಾಭವನ್ನು ಈ ಬಾರಿ ಪಡಿಬಹುದು. ಆರ್ಥಿಕವಾಗಿ ಸ್ವಲ್ಪ ಮಟ್ಟಿನ ಸ್ಟ್ರೆಂತ್ ನಿಮಗೆ ಸಿಗತ್ತೆ. ಲಾಭದಾಯಕವಾದ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಒಳ್ಳೆಯ ಲಾಭವನ್ನ, ಒಳ್ಳೆಯ ಹಣಕಾಸು ವ್ಯವಸ್ಥೆಯನ್ನು, ಒಳ್ಳೆಯ ರಿಟರ್ನ್ಸ್ ಅನ್ನು ನೀವು ಪಡ್ಕೋಬಹುದು. ಚಿನ್ನದ ಮೇಲೆ ಹೂಡಿಕೆ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಹೂಡಿಕೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಇಂಡಸ್ಟ್ರೀಸ್ಗಳ ಮೇಲೆ ಹೂಡಿಕೆ ಮಾಡಿದರೆ ಖಂಡಿತವಾಗಿ ಕೂಡ ಅದರಲ್ಲೂ ಕೂಡ ಹೇಳ್ತೀನಿ ಕೇಳಿ. ಮುಂದಿನ 48 ದಿನಗಳ ಒಳಗಾಗಿ ಹೂಡಿಕೆಯನ್ನು ಮಾಡಿ, ಡೆಫಿನೆಟ್ಲಿ ಲಾಭ ಜಾಸ್ತಿ. ಅದಾದ ಬಳಿಕ ಗುರುಬಲ ಸ್ವಲ್ಪ ಕಡಿಮೆ ಆಗೋದ್ರಿಂದ ಅಂಥ ಲಾಭವನ್ನು ನಿರೀಕ್ಷಿಸಿ ಮಾಡಬೇಡಿ. ಯಾವುದೇ ಹೊಸ ಉದ್ಯೋಗ, ಹೊಸ ಸಂಸ್ಥೆ ಸ್ಟಾರ್ಟ್ ಮಾಡಬೇಕಂತ ಕೂಡ ಈ 48 ದಿನಗಳ ಒಳಗಾಗಿ ಮಾಡಿ. ಡಿಸೆಂಬರ್ ಒಳಗಾಗಿ ಮಾಡಿದರೆ ಖಂಡಿತವಾಗಿ ನಿಮಗೆ ಅದರಿಂದ ಯಶಸ್ಸು ಸಿಗತ್ತೆ, ಕೀರ್ತಿ ಸಿಗತ್ತೆ. ಅಂತ ಏನಾದ್ರು ಅವಕಾಶಗಳಿದ್ರೆ ಖಂಡಿತವಾಗಿ ಅದಕ್ಕೆ ಮನಸ್ಸು ಮಾಡಿ ಜೈ ಎಂದು ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ದೂರದೃಷ್ಟಿಯಿಂದ ನೋಡೋದಾದ್ರೆ ಹಣಕಾಸಿನ ನಿರ್ವಹಣೆ ಮೇಲೆ ಕಂಟ್ರೋಲ್ ಇರಲಿ. ದಿಢೀರ್ ಜಾಕ್ಪಾಟ್ ಬಂತಪ್ಪ, ಲಾಟ್ರಿ ಬಂತು, ಯಾರೋ ದುಡ್ಡು ಕೊಟ್ಟರು ಅಂತೇಳಿ ಅದನ್ನು ಎರಬೇಡಿ ಖರ್ಚು ಮಾಡಿಬಿಟ್ಟು ಎಲ್ಲೆಲ್ಲೋ ಹೋಗಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಸ್ವಲ್ಪ ತೂಕವಾಗಿ ಯೋಚನೆ ಮಾಡಿ ಎಲ್ಲಿ ಹಾಕಬೇಕು ಅಲ್ಲಿ ಮಾತ್ರ ಹಾಕಿದ್ರೆ ಖಂಡಿತವಾಗಿ ದುಡ್ಡು ಬರುತ್ತೆ. ನೀವು ಕರಾವಳಿಗರಾದರೆ ಅಡಿಕೆ ನೆಡಬೇಕು. ನಾವು ಅಡಿಕೆಯಲ್ಲಿ ಲಾಭ ಇದೆ ಅಂತ ಕೊಂಡೋಗಿ ಬೀದರ್ ಮೇಲೆ ಅಡಿಕೆ ಮಾಡೋಕ್ಕಾಗಲ್ಲ. ಕರಾವಳಿಯಲ್ಲಿ ರಬ್ಬರ್ ತೋಟದಿಂದ ಲಾಭ ಸಿಗತ್ತೆ ಅಂತ ಹೋಗ್ಬಿಟ್ಟು ರಾಯಚೂರಿನಲ್ಲಿ ಲಾಭ ಮಾಡೋಕ್ಕಾಗಲ್ಲ. ಹತ್ತಿ ಈರುಳ್ಳಿಯಿಂದ ಚಿತ್ರದುರ್ಗದವರು ಲಾಭ ಪಡಿತಾರೆ ಅಂತ ಅಂದ್ಕೊಂಡು ಮಂಗಳೂರಲ್ಲಿ ಹೋಗ್ಬಿಟ್ಟು ಹತ್ತಿ ಬೆಳಿತೀನಿ, ನಾನು ಈರುಳ್ಳಿ ಬೆಳಿತೀನಿ ಅಂತ ಖಂಡಿತವಾಗಿ ಆಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಯಾವುದನ್ನ ಎಲ್ಲ ಹಾಕಬೇಕು ಅಲ್ಲ ಹಾಕಿದ್ರೆ ಮಾತ್ರ ಆ ಬೀಜ ಮೊಳಕೆ ಹೊಡೆದ ಫಲ ಸಿಗತ್ತೆ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡುವಾಗ ಬಹಳ ಹುಷಾರಾಗಿ ಎಲ್ಲಿ ನಿಮ್ಗೆ ಸೂಕ್ತವಾಗಿ ನಿಮಗೆ ಸ್ಟ್ರೆಂತ್ ಇದೆಯೋ, ಯಾವ ಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿ ಇದೆಯೋ ಆ ಕ್ಷೇತ್ರದಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ, ಲಾಭ ಖಂಡಿತವಾಗಿ ಸಿಗತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿ ಹೊಸ ಉದ್ಯೋಗ ಅವಕಾಶಗಳು ಸಿಗತ್ತೆ. ವೃಶ್ಚಿಕ ರಾಶಿಯವರಿಗೆ ದಿಢೀರಾಗಿ ಯಾರಾದ್ರೂ ಕರೆದು ಬಿಟ್ಟು ನಿಮಗೆ ಕೆಲಸ ಕೊಡಬಹುದು, ಅಥವಾ ಇನ್ನೂ ಹೆಚ್ಚಿನ ಸಂಬಳಕ್ಕೆ ಬೇರೆ ಕಂಪನಿಯವರು ಕರೆಸಿ ನಿಮಗೆ ಉದ್ಯೋಗವನ್ನು ಕೊಡಬಹುದು. ನಿಮ್ಮ ಸೀನಿಯರ್ಸ್ ಯಾರಿದ್ದಾರೋ ಅವರ ಮಾತುಗಳನ್ನ ಕೇಳಿ ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ನೀವು ಉದ್ಯೋಗದಿಂದ ಹೈ ಜಂಪ್ ಮಾಡೋದು, ಲಾಂಗ್ ಜಂಪ್ ಮಾಡೋದನ್ನ ಖಂಡಿತವಾಗಿ ಈ ಬಾರಿ ಮಾಡಬಹುದು. ಒಳ್ಳೆ ಲಾಭ ಆಗತ್ತೆ. ಉದ್ಯೋಗ ಬದಲಾವಣೆಯಿಂದ ನಿಮಗೆ ಹೆಚ್ಚಿನ ಹಣಕಾಸಿನ ಸ್ಥಿತಿಗತಿಗಳು ಕೂಡ ಸುಧಾರಣೆ ಆಗತ್ತೆ. ಹಾಗಾಗಿ ಒಳ್ಳೆಯ ಉದ್ಯೋಗದ ಅವಕಾಶಗಳು ಬಂದರೆ ಹಿಂದೆ ಮುಂದೆ ನೋಡದೆ ಜೈ ಅಂತೇಳಿ ಜಂಪ್ ಆಗಿ. ಶ್ರಮ ಮತ್ತು ಧೈರ್ಯ ಎರಡು ಕೂಡ ನಿಮಗೆ ಇದೆ. ಆ ಎರಡನ್ನು ಕೂಡ ಅತ್ಯುತ್ತಮವಾಗಿ ಬಳಸ್ಕೊಳ್ಳೋ ಮೂಲಕ ನಿಮಗೆ ಹೆಚ್ಚಿನ ಹಣಕಾಸನ್ನ ನೀವು ಪಡಿಬಹುದು. ಇನ್ನು ಸಂಬಂಧ, ಕೌಟುಂಬಿಕ ವಿಚಾರಗಳಿಗೆ ಬಂದರೆ ದಾಂಪತ್ಯ ಸಂಬಂಧಗಳಲ್ಲಿ ಮರುಜೀವ ಪಡಿಬಹುದು. ಯಾರ್ಯಾರಿಗಾದ್ರೂ ನಾನಾ ಕಾರಣಗಳಿಂದ ಡೈವರ್ಸ್ ಹಂತಕ್ಕೆ ನಿಮ್ಮ ದಾಂಪತ್ಯ ಜೀವನ ಹೋಗಿದ್ರೆ ಅದು ಸುಧಾರಣೆ ಆಗಿಬಿಟ್ಟು ಯಾರ್ದೋ ಮಾತು ಕೇಳಿಯೋ ಅಥವಾ ಇನ್ಯಾರ್ದೋ ಗುರುಗಳ ಮೂಲಕನೋ ಅಥವಾ ಹಿರಿಯರ ಮೂಲಕನೋ ಕೂತು ಮಾತನಾಡಿದ್ರೆ ಅವು ಸುಧಾರಣೆಗೊಂಡು ಮತ್ತೆ ನಿಮ್ಮ ಹಳೆಯ ಒಂದು ಲವಲವಿಕೆಯ ದಾಂಪತ್ಯ ಜೀವನ ಮರಳಬಹುದು. ಅಥವಾ ಇನ್ಯಾರಿಗಾದ್ರೂ ಡೈವರ್ಸ್ಗಳಾಗಿದ್ರೆ ಸ್ವಲ್ಪ ಎಂಗೇಜ್ ಅವ್ರಿಗೆ, ತುಂಬಾ ವಯಸ್ಸಾದವ್ರಿಗೆ ಏನಾದ್ರು ಮದುವೆ ಆಗತ್ತೆ ಅಂತಲ್ಲ, ಎಂಗೇಜಲ್ಲಿ ಯಾರಿಗಾದ್ರೂ ಡೈವರ್ಸ್ ಆಗಿದ್ರೆ ಅವರಿಗೆ ಮರುಮದುವೆಯ ಭಾಗ್ಯಗಳು ಕೂಡ ಈ ಬಾರಿ ವೃಶ್ಚಿಕದವರಿಗೆ ಒದಗಿ ಬರಬಹುದು. ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಗೌರವಗಳು ಹೆಚ್ಚಾಗ್ತವೆ. ಖಂಡಿತವಾಗಿ ಕೂಡ ಕೌಟುಂಬಿಕವಾಗಿ ಒಳ್ಳೆಯ ವರ್ಷ ಅಂತಾನೆ ಈ ಬಾರಿ ನಾನು ಗುರುತಿಸ್ತಾ ಇದ್ದೇನೆ. ಈ ವರ್ಷವನ್ನ ಮುಂದಿನ ದೀಪಾವಳಿವರೆಗೆ ಖಂಡಿತವಾಗಿ ಕೂಡ ಒಳ್ಳೆಯದಾಗುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಜಾಸ್ತಿ ವಿಶ್ರಾಂತಿ ತೆಗೆದುಕೊಳ್ಳಿ, ಸ್ವಲ್ಪ ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ಳಿ. BP ಯಾರಿಗೆ ಇದೆಯೋ ಸ್ವಲ್ಪ ಅವರು ಅದರ ಮೆಡಿಕೇಶನ್ ಬಗ್ಗೆ ಗಮನ ಕೊಡಿ. ಯಾರಿಗೆ BP ಇಲ್ಲವೋ ಅವರಿಗೆ BP ಬರುವಂಥ ಅಂದರೆ ರಕ್ತದೊತ್ತಡ ಬರುವಂತಹ ಸಂದರ್ಭಗಳು ಬರ್ಬೋದು. ವಿಪರೀತ ಟೆನ್ಷನ್ಗಳಾಗ್ಬೋದು. ವಿಪರೀತ ಕಾರ್ಯದೊತ್ತಡದಿಂದಾಗಿ ನಿಮ್ಮ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಬಹಳಷ್ಟು ಗಮನ ಕೊಡಿ. ವೃಶ್ಚಿಕ ರಾಶಿಯವರು ರಕ್ತದ ಒತ್ತಡಕ್ಕೆ ಗಮನ ಕೊಡಬೇಕು ಅಂತಿದ್ರೆ ಹೃದಯಕ್ಕೂ ಕೂಡ ಗಮನ ಕೊಡಬೇಕು ಅಂತೇಳಿನೇ ಅರ್ಥ. ಹಾಗಾಗಿ ಹೃದಯ ರೋಗಿಗಳು ಕೂಡ ಸ್ವಲ್ಪ ಹುಷಾರಾಗಿ, ತುಂಬಾ ತೊಂದರೆ ಏನೂ ಇಲ್ಲ, ಆದರೆ ಸ್ವಲ್ಪ ಹುಷಾರಾಗಿ ನಿಮ್ಮ ಮೆಡಿಕೇಶನ್ಸ್ಗಳನ್ನ ಅವ್ಯವಸ್ಥೆ ಆಗದಂತೆ, ಅಂದರೆ ಕಾಲಕ್ಕೆ ಯಾವ್ಯಾವ ಟ್ಯಾಬ್ಲೆಟ್ಸ್ ತಗೋಬೇಕು, ಏನೇನು ಚೆಕಪ್ ಮಾಡಬೇಕು, ಏನೇನು ನಿಯಮಿತವಾಗಿ ಎಕ್ಸಸೈಸ್ಗಳನ್ನು ಮಾಡಬೇಕು ಅದನ್ನು ಮಾಡ್ಕೊಂಡು ಬನ್ನಿ. ಖಂಡಿತವಾಗಿ ಕೂಡ ಈ ಸಮಸ್ಯೆಯಿಂದ ನೀವು ದೂರ ಇರ್ಬೋದು. ಇನ್ನು ಯಾರನ್ನ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ, ಗುರು
ಇದ್ದಾಗ ಇನ್ನಷ್ಟು ನಿಮಗೆ ಲಾಭ ಬೇಕು ಅಂತಾದರೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿ, ವಿಷ್ಣುವನ್ನು ಪೂಜೆ ಮಾಡಿ, ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಪಠಿಸಬಹುದು. ಹಾಗೆ ಶಿವನ ನಾಮಗಳನ್ನ ಉಚ್ಚಾರ ಮಾಡುವ ಮೂಲಕ ಕೂಡ ಹೆಚ್ಚಿನ ಲಾಭವನ್ನು ಪಡಿಬಹುದು. ಸತ್ಯನಾರಾಯಣ ಪೂಜೆಯನ್ನು ಯಾರಾದರೂ ಮಾಡಲಿಕ್ಕೆ ಬಾಕಿ ಇಟ್ಕೊಂಡಿದ್ರೆ ಅವರು ಕೂಡ ಪೂಜೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅಥವಾ ಹುಣ್ಣಿಮೆಯೆಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಮೂಲಕ ಹೆಚ್ಚಿನ ಯಶಸ್ಸನ್ನು ಕೂಡ ನೀವು ಪಡಿಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳನ್ನು ತಿಳ್ಕೋಬಹುದು. ನಮಸ್ಕಾರ.